ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಶ್ವಿನಿ ಮೇಡಮ್ ಅವರು ಒಬ್ಬರೇ ಕಂಪ್ಲೀಟ್ PRK ಸಂಸ್ಥೆಯನ್ನ ನೋಡಿಕೊಳ್ಳುತ್ತಿರುವುದು, ಫ್ಯಾಮಿಲಿ ಮೇಂಟೈನ್ ಮಾಡೋದು ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳನ್ನು ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ದೊಡ್ಡ ಮಗಳು ವ್ಯಾಸಂಗವನ್ನ ಮುಗಿಸಿ ಬಂದಾಯಿತು. ಅವರು ಕಂಪ್ಲೀಟ್ ಆಗಿ ಫಾರಿನ್ ನಲ್ಲೇ ಓದಿದ್ದು. ಸೊ ಈಗ ಅವರು ಕೂಡ PRK ಸಂಸ್ಥೆಯನ್ನ ನೋಡಿಕೊಳ್ತಾರಾ ಏನೋ ಗೊತ್ತಿಲ್ಲ. ಇನ್ನು ಬೇರೆ ಕೆಲಸಕ್ಕೆ ಏನಾದರೂ ಹೋಗ್ತಾರಾ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆ ಈಗ ಸದ್ಯಕ್ಕೆ ಫ್ಯಾಮಿಲಿ ಒಟ್ಟಿಗೆ ಒಳ್ಳೆ ಸಮಯವನ್ನ ಕಳೀತಿದ್ದಾರೆ. ಮೊನ್ನೆ ಕೂಡ ಅಣ್ಣನ ಸಿನಿಮಾವನ್ನ ಕೂಡ ನೋಡಲಿಕ್ಕೆ ಹೋಗಿ ತುಂಬಾ ಖುಷಿ ಪಡ್ತಾರೆ. ಅಶ್ವಿನಿ ಮೇಡಮ್ ಅವರ ಕುಟುಂಬ ನಿಜಕ್ಕೂ ಸೂಪರ್ ಅಂತಾನೆ ಹೇಳ್ಬೋದು. ಅಲ್ಲದೆ ಅಪ್ಪು ಅವರು ಕೊನೆಯ ಕುಡಿಯಲ್ಲವಾ, ಸೊ ಎಲ್ಲರಿಗೂ ಸಿಕ್ಕಾಪಟ್ಟೆ ಒಲವು. ಅವರ ಮಕ್ಕಳು ಅಂದ್ರೆ ಇನ್ನೂ ಮದುವೆ ಯಾವಾಗ ಅಂತ ಸಹ ಸುಮಾರು ಜನ ಕೇಳ್ತಾ ಇರ್ತಾರೆ. ಅಪ್ಪು ಬಾಸ್ ಅವರ ಅಳಿಯನನ್ನ ನೋಡಲು ಜನರು ಕೂಡ ತುಂಬಾ ವೆಯ್ಟ್ ಮಾಡುತ್ತಿದ್ದಾರೆ. ಬಟ್ ಇನ್ನೂ ಟೈಮ್ ಇದೆ. ಯಾಕೆ ಅಂದ್ರೆ ಇನ್ನು ಶಿವಣ್ಣ ಅವರ ಮಗಳು ನಿವೇದಿತಾ ಅವರ ಮದುವೆ ಆಗಬೇಕು. ಆ ನಂತರದಲ್ಲಿ ಧೃತಿಯವರ ಮದುವೆಯ ತಯಾರಿ ನಡೆಯಲಿದೆ. ಬಟ್ ಜನರಿಗೆ ಈಗಿನಿಂದಲೇ ಕ್ಯೂರಿಯಾಸಿಟಿ, ಅಪ್ಪು ಅವರ ಮನೆ ಅಳಿಯಾಗಿ ಬರುವವರು ಯಾವ ರೀತಿ ಇರ್ತಾರೆ, ಯಾರನ್ನ ಆಯ್ಕೆ ಮಾಡಿಕೊಳ್ತಾರೆ ಎಲ್ಲವನ್ನು ಕೂಡ ಜನರು ನೋಡೋಕೆ ತಿಳಿದುಕೊಳ್ಳೋಕೆ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ ಅತಿ ಶೀಘ್ರದಲ್ಲಿ, ಅಂದ್ರೆ ಇನ್ನೂ ಒಂದೆರಡು ಮೂರು ವರ್ಷ ಆಗ್ಬೋದೇನೋ ಅಂತ ಎಲ್ಲರ ಅನಿಸಿಕೆ. ಇನ್ನು ಎರಡನೇ ಮಗಳು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅಶ್ವಿನಿ ಮೇಡಮ್ ಎಷ್ಟೇ ಬ್ಯುಸಿ ಇದ್ರೂ ಸಹ ಫ್ಯಾಮಿಲಿಗೆ ಸ್ವಲ್ಪ ಸಮಯವನ್ನ ಮೀಸಲಿಡ್ತಾರೆ. ಒಟ್ಟಿಗೆ ಅಡುಗೆ, ಊಟ ಮಾಡೋದು, ವೀಕೆಂಡ್ನಲ್ಲಿ ಕಾಲ ಕಳೆಯೋದು, ಬೇರೆ ದಿವಸ ಕಾರ್ಯಕ್ರಮ, ಸಿನಿಮಾ ಕೆಲಸಗಳು, ಆಫೀಸ್ ಕೆಲಸದಿಂದೆಲ್ಲ ಬ್ಯುಸಿ ಆಗಿರ್ತಾರೆ.